ಒಂದು ದಾರಿ ತೋರಿ ಹಿರವನೇ ದಾರಿಗಾಸುರ ಹೌದಲ್ವಾ ಹೇಳು. ಶೋಣಿತಾಪುರ ಒಂದೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು
ದಾನವರನ್ನೆಲ್ಲ ಅಲ್ಲಿಗೆ ಬರಿಸಿ ಅವರಿಗೆ ಸಮೃದ್ಧವಾದಂತಹ ಬಾಳ್ವೆಯನ್ನು ಒದಗಿಸಿಕೊಟ್ಟಿದ್ದ ಅಂತ ದಾರಿಗ ಅವನ ಅಜ್ಜಾನುವರ್ತಿಗಳಿದ್ದೇವೆ ನಾವು ಚಿತ್ರ ವಿಚಿತ್ರರು. ಸಾಧಿಸುವಷ್ಟನ್ನು ಸಾಧಿಸಿ 3 ಲೋಕವನ್ನು ಸ್ವಾಧೀನಪಡಿಸಿಕೊಂಡಂತಹ ಕಾಲಕ್ಕೆ ನಮಗೆ ಅವನೇ ಆಣತಿ ಕೊಟ್ಟನಲ್ಲ ಭೂಲೋಕ. ಅದರಲ್ಲಿಯೂ ಭರತ ವರ್ಷದ ದಕ್ಷಿಣಾಮಥ ಪರಶುರಾಮ ಸೃಷ್ಟಿ ಹೋಗಿ ಅಲ್ಲಿಗೆ ಸಂಪತ್ಭರಿತವಾದಂತಹ ಭೂಮಿಯದು, ಸಸ್ಯ ಶ್ಯಾಮಲೆ ಆಗಿರುವಂತಹ ಪ್ರದೇಶ, ಅಲ್ಲಿ ಕಾಲ ಕಳೆಯಿರಿ ಎಂಬ ಹಾಗೆ ನಮ್ಮನ್ನು ಕಳುಹಿಸಿಕೊಟ್ಟನಲ್ಲ. ಇಲ್ಲಿ ಸಂತೋಷವಾದ ಕಾಲವನ್ನು ಕಳೆಯುತ್ತಾ ಪರಶುರಾಮರಿಂದಲೇ ನಿರ್ಮಿತವಾದಂತಹ ಈ ಲೋಕ ಪ್ರದೇಶ ಅದನ್ನು ತನ್ನ ಅಂಕಿತದಲ್ಲಿ ಇರಿಸಬೇಕೆಂಬ ಉದ್ದೇಶವನ್ನು ತಳೆದು ನಾವು ಇದನ್ನು ವಶಪಡಿಸಿಕೊಂಡಿದ್ದೇವೆ. ನಮ್ಮ ಸಾಮರ್ಥ್ಯ ಏನೆಂಬುದನ್ನು ತೋರಿಸಿಕೊಟ್ಟಿದ್ದೇವೆ. ಯಾವನೇ ಒಬ್ಬನ ಜೀವನ ಮರ ಹುಟ್ಟಿ ಸತ್ತ ಹಾಗಾಗ ಕೂಡದು. ಮರ ಹುಟ್ಟಿದಲ್ಲೇ ಸಾಯುವುದಲ್ವಾ? ಹೌದೌದು. ವ್ಯಕ್ತಿ ಹೋಗಿ ಬದುಕಿದಲ್ಲಿ ಸಾಯುವುದು. ಜೀವನಕ್ಕೆ ಒಂದು ರೂಪುರೇಷೆಯನ್ನು ಕಲ್ಪಿಸಬೇಕೆಂಬ ಉದ್ದೇಶದಿಂದ ಒಂದೊಂದು ಆಜ್ಞೆಯನ್ನು ನಮಗೆ ಕೊಟ್ಟಿದ್ದಾರೆ. ಸಂತೋಷದಲ್ಲಿಯೇ ಕಾಲ ಕಳೆಯುತ್ತಾ ಇದ್ದೇವೆ. ತಂಗಿ ಬಂದು ಹೇಳಿದ್ರಲ್ಲ, ತಂಗಿ ಬಂದು ವಿಚಿತ್ರ. ನಮ್ಮಿಬ್ಬರ ತಂಗಿ ಚಿತ್ರಿಕೆ ಒಂದಕ್ಕೊಂದು ಸಂಬಂಧ ಉಂಟು. ಎಂತ ಎದಕವಾಗಿದೆ ಹೆಸರು ವಿಚಿತ್ರ. ಆಮೇಲೆ ತಂಗಿ ಚಿತ್ರಿಕೆ ಹೌದೌದು. ಅವಳು ಶೋಡಿತಾವರಲ್ಲೇ ಕಾಲವನ್ನು ಕಳೀತಾ ಇದ್ರು. ಮೊನ್ನೆ ಓಡೋಡಿ ಬಂದವಲ್ಲ, ಬಂದವಳು ಹೇಳ ವಾರ್ತೆ ಕೇಳುವಾಗ ಶಿವ ಮಹಾದೇವ ಅಣ್ಣ ಹೀಗೂ ಆಗಬಾರ್ದಿತ್ತಪ್ಪ. ಮುಂದೆ ಬಾ. ಅಯ್ಯೋ ಸ್ವಲ್ಪ ಮುಂದೆ ಬಾ. ನನ್ನ ಹೃದಯ ಕರಗಿ ನೀರಾಗಿ ಕರಗಿ ನೀರ. ಅಯ್ಯೋ ಈಗ ನೀನು ಹೇಳುವ ಮೊದಲೇ ಇಷ್ಟು ಹತ್ರ ಮತ್ತೆ ಹೇಳಿ ಹೇಗೆ ಹೇಳಲಿ ಅಣ್ಣ. ಯಾವ ವಿಚಾರವನ್ನು ನಿನ್ನಲ್ಲೇ ಇಟ್ಟುಕೊಳ್ಳುವಂತಹ ಸ್ವಭಾವ ನಿನ್ನ. 3 ಲೋಕದ ಇಬ್ಬು ಆಗಿಕೊಂಡಿರ್ತಕ್ಕಂತಹ 3 ಲೋಕದ ಇಬ್ಬು ಆಗಿದ್ರಲ್ಲ ವಿಭು. ನಮ್ಮಲ್ಲಿ ಒಬ್ಬ ಇದ್ದಾನೆ, ಅವ ಇಬ್ಬು ಅಂತೇಳು. ಅವನಿಗೆ ಅಷ್ಟೇ. ಅವನ ನಾಲಿಗೆ ಗರಗ ಸಾಕಿದ್ರು ಪ್ರಜನೆ, ಹಗಲೆಲ್ಲ ಅವನದೇ ಪ್ರಚಾರ. ನಾನು 3 ಲೋಕದ ಇಬ್ಬು, ಅವನ ಜೊತೆಗಿರುವುದು ಅಂತೇಳು. ಮತ್ತೆ ಕಡೆ ಅವನೇ 3 ಲೋಕಕ್ಕೆ ಹಾಗಲ್ವ? 3 ಲೋಕದ ಇಬ್ಬು ಮತ್ತೆ ಅವನ ಜೊತೆಗಿರುವುದು ಅಂತ ಹೇಳುದಿವ. ಹಾಗೆ ಯಾರು ಯಾರು? ದಾರಿಗಾಸುರ. ಓಹೋ, ಅಂತ ನಮ್ಮ ಧರೆ ನಮಗೆಲ್ಲ ಆದರ್ಶನಾಗಿದ್ದವರು. ಅಂತ ದಾರಿಗನ ವಧೆಯಾಗಿದೆಯಂತೆ. ದಾರಿಗನ ವಧೆ 7 ಮಂದಿ ಹುಡುಗಿಯರು ಬಂದು ನಮ್ಮ ದೊರೆಯನ್ನು ಕೊಂದು ಮುಗಿಸಿದರಂತೆ. ಈ ವಾರ್ತೆಯನ್ನು ಬಂದು ಹೇಳ್ತಾ ಇದ್ದಾಳೆ.
ಭೂಮಿ ಬಾಯಿದಲ್ಲಿ ಯಾಕೆ ಸುಳಿತಿ ಭೂಮಿಗೆ? ನಾನು ಹೊಣ್ಣ ಮಾಡುವುದಂತ ಭಾವಿಸಿದ್ದ ನೀನು ಮತ್ತೆ ಸುಳಿತಿ ಹಾಗೆಲ್ಲ ನನಗೆ ಏರಿದಂತ ಸಿಟ್ಟು. ಯಾಕೆ? ಅಬ್ಬ ಅಬ್ಬ ನನಗೆ ಪರಿತಾಪವಾಗುತ್ತಾ ಇದೆ, ನನಗೆ ಸಿಟ್ಟು ಅಂತ. ಕೇಳಬಾರದೆ ಕೇಳಲಾಗದಂತ ಘಟನೆಯನ್ನು ನಾವು ಕೇಳಿದ್ದೇವೆ. ನಮ್ಮ ಒಡೆಯ ಅಬ್ಬಬ್ಬ ಆ ಕಾರಿಗಳ ಸಾಮರ್ಥ್ಯ ಏನು ಇದನ್ನು ಅರ್ಥವಿಸಿಕೊಳ್ಳದೆ 7 ಮಂದಿ ನಾರಿಯರು ಬಂದು ಆ ಹರಿಯಲ್ಲಿ ಕಾಳಗ ಒಂದು ಕೊಟ್ಟು ಒಬ್ಬ ಹಿಮ್ಮೆಟ್ಟಿಸಿದವನಿದ್ದಾನೆ. ಒಬ್ಬ ಮೀಸೆ ಹೊತ್ತ ಗಂಡಸು ನಮ್ಮ ಒಡೆಯನಲ್ಲಿ ಬಂದು ಹೋರಾಡಿ ಅವನ ಮುಂದೆ ಅಳಿವನ್ನು ಕಂಡರೂ ಅಷ್ಟು ಚಿಂತೆ ಆಗುವುದಿಲ್ಲ. ಇದು ಹುಡುಗಿಯರು ಒಂದು ಕೊಳ್ಳುವುದು ಸಾಮಾನ್ಯ ನಾರಿಯರಿಂದ ವಧೆ. ಪುರುಷ ಶಕ್ತಿಯ ಮುಂದೆ ಸ್ತ್ರೀ ಶಕ್ತಿಯ ಮೇಲೆ ಅಣ್ಣ ಮಿಚ್ಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಬಲವಿಲ್ಲ. ಆಗುವುದು ಹಾಗೆಯೇ ಆಗ್ತದೆ. ಆದ್ರೆ ಆ ನಾರಿಯರ ಬಗ್ಗೆ ಜಾಗ್ರತೆ ಬೇಕು. ಆ ನಾರಿಯರನ್ನು ನಾವು ಪ್ರಶ್ನಿಸಲೇಬೇಕು. ಸಿಕ್ಕಲಿ ಎಲ್ಲಿದ್ದಾರೆ ಇವತ್ತಲ್ಲ ನಾಳೆ ಆದರೂ ಸಿಕ್ಕೇ ವಿಚಾರಿಸಲೇಬೇಕು. ಅವರನ್ನು ಸದೆಬಡಿಸಲೇಬೇಕು.